ಫಾರ್ ಕಾರ್ಬನ್ ಏನು ರೂಲ್ ಐತಿ ನೋಡ್ರಿ ಅಲ್ಲ 9 ಇರ್ತಾವ ಕಾರ್ಬನ್ನಿಗೆ ರೂಲ್ ಇಲ್ಲ ಮತ್ತೆ ಹೆಂಗ್ ಮಾಡೋದು 8th 9th ರೂಲ್ ಎಲ್ಲದಕ್ಕೂ ಅಪ್ಲೈ ಆಗ್ತಾವ ಎದಕ್ಕೆ ರೂಲ್ ಇರಂಗಿಲ್ಲ 8th 9th ರೂಲ್ ಅಪ್ಲೈ ಮಾಡ್ಕೊಂಡು ಹಿಡಿತೀವಿ ನಾವು 4 ಎಕ್ಸಾಂಪಲ್ ಡಿಸ್ಕಸ್ ಮಾಡಿದ್ವಿ ಹಾ ಮತ್ತ ಹೈಡ್ರೋಜನ್ ಏನು ರೂಲ್ +1 ವಿತ್ -1 ವಿತ್ ಅಂದ್ರೆ ಏನರ್ಥ ಅದು ಮೆಟಲ್ಸ್ ಜೋಡಿ ಇದ್ದಾಗ ಅದರ ಆಕ್ಸಿಡೇಷನ್ ನಂಬರ್ -1 ರೀ ನಾನ್ ಮೆಟಲ್ಸ್ ಜೋಡಿ ಇದ್ದಾಗ ಹಾ ಸೊ ದೀಸ್ ಆರ್ ದ ರೂಲ್ಸ್ ಇನ್ನೊಂದಿಷ್ಟು ಇದ್ವು ಹಂಗ ಒಂದಿಷ್ಟು ಯಾವ ನೆನಪಾಗ್ಯಾವ ರಿಕಾಲ್ ಮಾಡ್ಕೊಂಡಿವಿ ನಿಮ್ಗೆಲ್ಲ ರೂಲ್ಸ್ ಗೊತ್ತಿರಬೇಕು ಅಪ್ಲೈ ಮಾಡಕ್ ಗೊತ್ತಿರಬೇಕು ಅಪ್ಲೈ ಮಾಡಕ್ ನಾವು ಸ್ಟಾರ್ಟ್ ಮಾಡಿದ್ವಿ 4 ಎಕ್ಸಾಂಪಲ್ ಡಿಸ್ಕಸ್ ಮಾಡಿದ್ವಿ ಟುಡೇ ವಿ ವಿಲ್ ಕಂಟಿನ್ಯೂ ವಿತ್ ದೋಸ್ ಎಕ್ಸಾಂಪಲ್ಸ್ ಲಾಸ್ಟ್ ಎಕ್ಸಾಂಪಲ್ ಯಾವ್ದು ನಾವು ಡಿಸ್ಕಸ್ ಮಾಡಿದ್ವಿ ನೆಕ್ಸ್ಟ್ ಎಕ್ಸಾಂಪಲ್ please write down this example and calculate the oxidation numbers of nitrogen and oxygen in NO2 -1. ಈಗ ನೀವು ಆಕ್ಸಿಡೇಷನ್ ನಂಬರ್ ಆಫ್ ನೈಟ್ರೋಜನ್ ಅಂಡ್ ಆಕ್ಸಿಜನ್ ಇನ್ NO2 -1 ಏನಿದು ಫಸ್ಟ್ ಆಫ್ ಆಲ್ ನ್ಯೂಟ್ರಲ್ ಕಾಂಪೌಂಡ್ ಅದಲ್ಲ ಇದು ಎಸ್ ಸರ್ ನೋಡ್ರಿ ಏನದು ಇದಕ್ಕೆ ಪಾಲಿ ಅಟಾಮಿಕ್ ಅಯಾನ್ ಅಂತ ಕರಿತೀವಿ ನಾವು ರೂಲ್ ನಂಬರ್ 9 ಹೋದ್ರಿ ಎಲ್ಲರೂ ಹುಡ್ರ ಸಮ್ ಆಫ್ ಪಾಲಿ ಅಟಾಮಿಕ್ ಅಯಾನ್ ಅಂದ್ರೆ ಲಕ್ಷ ಕೊಡ್ಬೇಕು ಸ್ವಲ್ಪ ಎಲ್ಲರೂ ಇಲ್ಲ ಇದಕ್ಕೂ ಚಾರ್ಜ್ ಐತಿ ಇದಕ್ಕೂ ಚಾರ್ಜ್ ಐತಿ ಇದು ಮೋನೋ ಅಟಾಮಿಕ್ ಅಯಾನ್ ಇದು ಪಾಲಿ ಅಟಾಮಿಕ್ ಅಯಾನ್ ಏನ್ ಹಿಂಗಂದ್ರ ಇದು ಒಂದೈತಿ ಮೋನೋ ಫಾರ್ ಸಿಂಗಲ್ ನಾವು ಸಿಂಗಲ್ ಆಗಿ ಬರ್ತೀವಿ ಯಾರು ಬಿಡ್ತಾರೆ ಹೋಲ್ರಿ ಇದು ಒಂದೈತಿ ಎಷ್ಟದವು ಈಗ ಎಷ್ಟದವು ಟೋಟಲ್ 3 ಅದಾವ್ರಿ 1 ನೈಟ್ರೋಜನ್ 2 ಆಕ್ಸಿಜನ್ ಅದಾವಿಲ್ಲ ಇದೇನ್ ಅರ್ಥ ಗೊತ್ತನ್ರಿ ಇದು ಎಲ್ಲ 3 ಆಟಮ್ ಸೇರಿ ಹೋಲ್ ಚಾರ್ಜ್ ಇಸ್ -1 ಅರ್ಥ ಆಗತೈತಿ ಈ ಲಕ್ಷ ಕೊಡ್ರಲ್ಲ ಹಿಂಗ್ ಬರ್ದು NaCl ಅಂತ ಬರ್ದು ನಾ ಇಲ್ಲಿ +4 +3 +2 ಅಂತ ಬರ್ದಿರ್ತೇನೆ ಅಥವಾ ನಾನು ಬಿಡ್ರಿ ಯಾರು ಬರ್ದಿರ್ತಾರ ಬರ್ದಿರಂಗಿಲ್ಲ ಯಾಕಂದ್ರೆ ಇಟ್ ಇಸ್ ದ ಕಂಪೌಂಡ್ ಆಸ್ ಹೋಲ್ ಇಸ್ ನ್ಯೂಟ್ರಲ್ ಅಂದ್ರೆ ಇದು +1 ಇದು -1 ಎರಡು ಸೇರಿ 0 ಇದಕ್ಕೆ ಏನು ಇಲ್ಲಿ 0 ಅಂತ ಬರೆಯಕ್ ಆಗಲ್ಲ ಏನು ಬರ್ದಿಲ್ಲ ಅಂದ್ರೆ ಇದು ನ್ಯೂಟ್ರಲ್ ಅಂತ ಅರ್ಥ ಆಗತೈತಿ ಇಲ್ಲಿ ಏನು ಬರ್ದಿನಿ ಅಂದ್ರ ಈ -1 ಮಾತಾಡಬಾರ್ದು ಈ -1 ನೈಟ್ರೋಜನ್ ಆಕ್ಸಿಜನ್ ಅಂದ್ರೆ 1 ನೈಟ್ರೋಜನ್ 2 ಆಕ್ಸಿಜನ್ ಸೇರಿ ಹೋಲ್ ರೇಷಿಯೋ -1 ಅದು ಆ -1 ಚಾರ್ಜ್ ಈ 3 ಆಟಮ್ ಇಂದ ಬಂದೈತಿ 3 ಆಟಮ್ ಅಂದ್ರೆ ಇಟ್ಸ್ ಮೋರ್ ದೆನ್ 1 ಆಟಮ್ 3 ಅಂದ್ರೆ ಮೋರ್ ದೆನ್ 1 ಸೊ ಅದು ಯಾ ಅಯಾನ್ ಪಾಲಿ ಅಟಾಮಿಕ್ ಅಯಾನ್ ಅಯಾನ್ ಅಂದ್ರೆ ಏನು ಬೇಸಿಕಲಿ ಅಯಾನ್ ಅಂದ್ರೆ ಏನು ಯಾವ್ದು ಎದಕ್ಕೆ ಚಾರ್ಜ್ ಇರ್ತೈತಿ ಅದು ಅಯಾನ್ ಇದಕ್ಕೆ ಚಾರ್ಜ್ ಐತಿಲ್ಲ ಇದು ಒಂದೈತಿ ಇದು ಮೋನೋ ಅಟಾಮಿಕ್ ಅಯಾನ್ ಇದಕ್ಕೆ ಚಾರ್ಜ್ ಐತಿಲ್ಲ ಮೋರ್ ದೆನ್ 1 ಐಟಮ್ ಅದಾವ ಇಲ್ಲ 3 ಅದಾವ ಇಲ್ಲಲ್ಲೇ ಸೊ ಅದು ಪಾಲಿ ಅಟಾಮಿಕ್ ಅಯಾನ್ ಈಗ ನೀವು ಇದ್ರೊಳಗೆ ಈ ಪಾಲಿ ಅಟಾಮಿಕ್ ಅಯಾನ್ ಒಳಗೆ ನೈಟ್ರೋಜನ್ ಆಕ್ಸಿಜನ್ ಆಕ್ಸಿಡೇಷನ್ ನಂಬರ್ಸ್ ಹೇಳ್ಬೇಕು ಹೆಂಗೆ ಹೇಳ್ಬೇಕಂದ್ರೆ ಆ ರೂಲ್ಸ್ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಬೇಕು ಸರ್ 3 ದಿವಸ ಆದಲ್ರಿ ನಾವೆಲ್ಲ ನೆನಪು ಹಾರ್ಬಿಟ್ಟಿವಿ ಅವು 4 ಎಕ್ಸಾಂಪಲ್ ಮಾಡಿಸಿದ್ವಿ ಅವನು ನಮ್ಮ ಮನೆಗೆ ಹೋಗಿ ನೋಡೂ ಇಲ್ಲ ಅದ್ರ ಕಡೆ ಲಕ್ಷ ಹಾಕೇ ಇಲ್ಲ ನೀ ಹೆಂಗೆ ಗುರುವಾರ ಬರ್ತೀಯಲ್ಲ ವೇಟ್ ಮಾಡತ್ತಿದ್ವಿ ಇದು ಇವತ್ತಿಂದು ಒಂದೇ ಎಕ್ಸಾಂಪಲ್ ನಾ ಮಾಡ್ತೀನಿ ಮುಂದಿನ ನೀವು ಮಾಡ್ಕೊಂಡು ಹೋಗ್ಬೇಕು ಮಾಡ್ತೀನಿ ನೋಡಿ ಹೆಂಗೆ ಮಾಡ್ತೀನಿ ನಾವು ಓಕೆ ಇದನ್ನೊಂದು ನಾ ಮಾಡಿ ಲಕ್ಷ ಕೊಡ್ರಿ ಇಲ್ಲಿ oxidation number of nitrogen in
NO2 minus 1 is equals to ಏನಂತ ಹೇಳ್ಬೇಕು. ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಇನ್ NO2 minus 1 ಏನಂತ ಹೇಳ್ಬೇಕು. ನೈಟ್ರೋಜನ್ ಏನಾರ ರೂಲ್ ಐತನ್ರಿ? ಆಕ್ಸಿಜನ್ ಐತಿ ಏನ್ ರೂಲ್? ಯೂಶುವಲಿ -1 with ಅಥವಾ ಇನ್ ಪರ್ ಆಕ್ಸೈಡ್. ಇದು ಪರ್ ಆಕ್ಸೈಡ್ ಅನ್ನಿದೆ ಅಂದ್ರ -2. ಲಕ್ಷ ಕೊಡ್ಬೇಕು ಎಲ್ಲಾರು. ಆಕ್ಸಿಜನ್ -2 ಅಂತ ಗೊತ್ತಾಯ್ತು. ನೈಟ್ರೋಜನ್ ಅಂತ ಗೊತ್ತನ್ರಿ ನಮಗ? ಅದ್ರ ನೈಟ್ರೋಜನ್ ಏನ್ ರೂಲ್ ಐತನ? ಹಿಂಗಿದ್ದಾಗ ನಾವು ಪ್ರೀವಿಯಸ್ ಎಕ್ಸಾಂಪಲ್ಸ್ ಒಳಗೆ 8th ರೂಲ್ ಅಪ್ಲೈ ಮಾಡ್ತಿದ್ವಿ. ಏನ್ 8th ರೂಲ್? ಸಮ್ ಆಫ್ ಆಕ್ಸಿಡೇಷನ್ ನಂಬರ್ಸ್ ಆಫ್ ಅ ನ್ಯೂಟ್ರಲ್ ಕಾಂಪೌಂಡ್ ಈಸ್ 0 ಅದನ್ನ ಅಪ್ಲೈ ಮಾಡ್ತಿದ್ವಿ. ಈಗ ಇದನ್ನ ಅಪ್ಲೈ ಮಾಡಕ್ ಬರಂಗಿಲ್ಲ. 9th ರೂಲ್ ಅಪ್ಲೈ ಮಾಡ್ಬೇಕು. ಸಮ್ ಆಫ್ ಓದ್ರಿ ಆಕ್ಸಿಡೇಷನ್ ನಂಬರ್ಸ್ ಆಫ್ ಅ ಪಾಲಿಅಟೋಮಿಕ್ ಅಯಾನ್ ಈಸ್ ಇಟ್ಸ್ ಚಾರ್ಜ್. ಈಸ್ ಇಟ್ಸ್ ಅಯಾನಿಕ್ ಚಾರ್ಜ್. 8th ರೂಲ್ ಯಾಕೆ ಅಪ್ಲೈ ಮಾಡಕ್ ಬರಂಗಿಲ್ಲ? ರೂಲ್ ನಂಬರ್ 7 ಯಾರ್ದು? ರೋಲ್ ನಂಬರ್ 7. 8th ರೂಲ್ ಯಾಕೆ ಅಪ್ಲೈ ಮಾಡಕ್ ಬರಂಗಿಲ್ಲ? ಅಲ್ಲು ಅರ್ಜುನ್ ಆ ಕ್ಲಾಸ್ ಅಬ್ಸೆಂಟ್ ಇದ್ದಿ. 15 ನಂಗೆ ಇದ್ರಾಗ ಟೈಮ್ ವೇಸ್ಟ್ ಆಗುತ್ತೆ. ಆದ್ರೆ ಇದು ಬೇಕಿದು ರ್ಯಾಂಡಮ್ ಆಗಿ ಹಿಂಗೆ ಕೇಳೋದು ಇಂಪಾರ್ಟೆಂಟ್. 15 ನೀವು ಥಿಂಕ್ ಆಯ್ತು ಇದನ್ನ 25 15 ಆಬ್ಸೆಂಟ್ ಪ್ರೆಸೆಂಟ್ 15 ರೋಲ್ ನಂಬರ್ 15 ಇಷ್ಟೊತ್ತನ 15 ಅನ್ನತ್ತೆ. ಈಗ ನೀವು ಹೇಳ್ರಿ ರೂಲ್ ನಂಬರ್ 8 ಇಲ್ಲಿ ಯಾಕೆ ಅಪ್ಲೈ ಮಾಡಕ್ ಬರಂಗಿಲ್ಲ? ಯಾರು ನಿಮ್ದು? ಯಾರು ನಿಮ್ ರೋಲ್ ನಂಬರ್ 15 ಯಾರು ಹೇಳ್ತಾರಲ್ಲ ಅವ್ರಿಗೆ? ಸಮನ್ ಇಸ್ ಹೆಲ್ಪಿಂಗ್. ನಿಮ್ದು 15 ಯಾರ್ದು? ಅವರಷ್ಟೇ ಹೇಳ್ಬೇಕು. 31 8th ರೂಲ್ ಅಪ್ಲೈ ಮಾಡಕ್ ಇಲ್ಲಿ ಬರುತ್ತೋ ಬರಂಗಿಲ್ಲ? ಎದಕ್ಕೆ ಬರಂಗಿಲ್ಲ? ವೆರಿ ಸಿಂಪಲ್. ನ್ಯೂಟ್ರಲ್ ಕಾಂಪೌಂಡ್ ಅಲ್ಲಿದು ಶಿವ ನ್ಯೂಟ್ರಲ್ ಅಂದ್ರೆ ಇದು ಇಲ್ಲಿ ಏನು ಇದಿಲ್ಲ ಅಂದ್ರೆ ನ್ಯೂಟ್ರಲ್. ಈಗ ಚಾರ್ಜ್ ಐತಿ. ಆಮೇಲೆ ಯಾವನದು? ಯಾ ರೂಲ್ ಅಪ್ಲೈ ಮಾಡ್ಬೇಕು? ಸೊ ಅದನ್ನ ಅಪ್ಲೈ ಮಾಡ್ತೀನಿ ನಾನು. ಹೆಂಗ್ ಅಪ್ಲೈ ಮಾಡು? ಸಮ್ ಆಫ್ ಆಕ್ಸಿಡೇಷನ್ ನಂಬರ್ಸ್ ಆಫ್ ಅ ಪಾಲಿಅಟೋಮಿಕ್ ಅಯಾನ್ ಈಸ್ ಇಟ್ಸ್ ಅಯಾನಿಕ್ ಚಾರ್ಜ್. ಸೊ ನೈಟ್ರೋಜನ್ ಅದು ಗೊತ್ತಂಗ ನಮಗ. ಅದಕ್ಕೆ ನಾನು ಅದನ್ನ ಎಕ್ಸ್ ಅಂತೀನಿ. ಪ್ಲಸ್ ಆಕ್ಸಿಜನ್ ಎಷ್ಟದಾವು? ಅದ್ರದ್ದು ಒಂದ್ರದ್ದು ಚಾರ್ಜ್ ಎಷ್ಟು? ಈಸ್ ಈಕ್ವಲ್ಸ್ ಟು 0 ಅಲ್ಲ, ಈಸ್ ಈಕ್ವಲ್ಸ್ ಟು -1. ಅದ್ರ ಮೇಲೆ ಏನ್ ಚಾರ್ಜ್ ಇರ್ತದೆ ಅದು? ಹೌದಿಲ್ಲ? ಈಗ ಎಕ್ಸ್ -2 2s -4. x -4 is equals to -1. X is equals to 4 -1. X is equals to +3. Therefore, oxidation number of nitrogen in NO2 -1 is ಏನು? ಅರ್ಥ ಆಯ್ತಾ? ಈಗ ವೆರಿಫೈ ಮಾಡೋಣ ಇದು ಕರೆಕ್ಟ್ ಆಯ್ತಾ ಇಲ್ಲ ಅಂತ. ವೆರಿಫೈ ಹೆಂಗ್ ಮಾಡೋದು? ಇದನ್ನ ಆಡ್ ಮಾಡಿದ್ರೆ -1 ಬರ್ಬೇಕು. ಹೌದಿಲ್ಲ? 1 ನೈಟ್ರೋಜನ್ ಐತಿ. 1 ನೈಟ್ರೋಜನ್ ಐತಿಲ್ಲ? ಅದ್ರ ಆಕ್ಸಿಡೇಷನ್ ನಂಬರ್ ಏನು? ಈಗ ಮಾಡಿದ್ವಲ್ರಿ +3. ಆಕ್ಸಿಜನ್ 2 ಅದಾವು. ಒಂದ್ರದ್ದು ಆಕ್ಸಿಡೇಷನ್ ನಂಬರ್ ಏನು? 2 2 -4. ಹೌದಿಲ್ಲ? -4 +3 ಕರೆಕ್ಟ್. अर्थ आता है इधर। हाँ लिख छोड़ो ಬರ್ಕೋರಿ ಲಿಕ್ छोड़ो ಅಂದ್ರೆ ಬರ್ದು ಬಿಡು ಲಿಟರಲ್ ಟ್ರಾನ್ಸ್ಲೇಷನ್ ಬರ್ದು ಬಿಟ್ಬಿಡು ಬರ್ಕೊಂಡ್ಬಿಡು ಲಿಕ್ छोड़ो any confusions in this then please don't talk next example should I wait next example HNO3 nitric acid ಇದರೊಳಗೆ ಹೈಡ್ರೋಜನ್ ನೈಟ್ರೋಜನ್ ಆಕ್ಸಿಜನ್ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿ
HNO3 ಒಳಗ ಹೈಡ್ರೋಜನ್ ಅದ್ದು, ನೈಟ್ರೋಜನ್ ಅದ್ದು, ಆಕ್ಸಿಜನ್ ಅದ್ದು ಮೂರದ್ದು ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡ್ರಿ. ನಾ ಯಾರಿಗೆ ಹೇಳ್ತೀನಿ ಅವರು ಇಲ್ಲೇ ನನ್ಗೆ ಸಾಲ್ವ್ ಮಾಡಕ್ಕೆ ಹೆಲ್ಪ್ ಮಾಡ್ಬೇಕು. ಹಾ, ರೋಲ್ ನಂಬರ್ 29. ಹಾ, ಪ್ಲೀಸ್ ಟೆಲ್ ಮೀ ಹೌ ಟು ಕ್ಯಾಲ್ಕುಲೇಟ್ ಆಕ್ಸಿಡೇಷನ್ ನಂಬರ್ಸ್ ಆಫ್ ಹೈಡ್ರೋಜನ್, ನೈಟ್ರೋಜನ್ ಅಂಡ್ ಆಕ್ಸಿಜನ್ in HNO3. ಮಾತು ನಿಲ್ಲಿಸ್ಬೇಕು ಉಳಿದವರು. Oxidation number of hydrogen in HNO3 +1. Why? +1 ಯಾಕೆ? Because hydrogen is with non-metals. Hydrogen is with what and what? Nitrogen and oxygen. Both nitrogen and oxygen are non-metals. Therefore, oxidation number of hydrogen will be +1 -1. So +1. Done. Next. Oxidation number of nitrogen in HNO3 X. In XO. Sir, X. Next ಯಾವುದು? Oxidation number of oxygen in HNO3 -2. -2. ಸೊ ಇದು ಗೊತ್ತು, ಇದು ಕಂಡುಹಿಡಿಯುವುದು. ಹೇಳ್ರಿ. ಸಮ್ ಆಫ್ ಆಕ್ಸಿಡೇಷನ್ 9th ರೂಲ್ ಅದಲ್ಲ? ಎಸ್ ಸರ್. 8th ರೂಲ್ ನ್ಯೂಟ್ರಲ್ ಕಾಂಪೌಂಡ್ ಅದು. 1 + x + 3 × -2 = 0. 1 + x - 6 = 0. X = 6 - 1 + 5. So oxidation number of nitrogen is in clear. Innondu next example. Should I wait? Next. ಇಲ್ಲಿ ಬರೀತೀನಿ ನೋಡಿ. ನೆಕ್ಸ್ಟ್ BrO3- ಈ ನ್ಯೂಟ್ರಲ್ ಕಾಂಪೌಂಡ್ ಒಳಗ ಐ ಆಮ್ ವೇಟಿಂಗ್ ಫಾರ್ ಯು ಟು ಕರೆಕ್ಟ್ ಮೀ. ಏನು? It is not a neutral compound. It is a polyatomic ion. ಅದರೊಳಗೆ ಬ್ರೋಮಿನ್ ಆಕ್ಸಿಡೇಷನ್ ನಂಬರ್. ಬ್ರೋಮಿನ್ ಅಂದ್ರೆ ಇದು Br. ಆಕ್ಸಿಜನ್ ಆಕ್ಸಿಡೇಷನ್ ನಂಬರ್ ಹೇಳಿ. ಹೇಳಿ ಬ್ರೋಮಿನ್ ಆಕ್ಸಿಡೇಷನ್ ನಂಬರ್. ಆಕ್ಸಿಜನ್ ಕರೆಕ್ಟ್. ಈಗ ಒಂದು ಕೆಲಸ ಮಾಡೋಣ್ರಿ. ಒಂದು 4-5 ನಿಮ್ಗೆ ಹೋಮ್ವರ್ಕ್ ಕೊಟ್ಬಿಡ್ತೀನಿ ನಾನು. ನೀವು ಮಾಡ್ರಿ. ಅದ್ರಾಗ ಯಾವುದು ತಿಳಿಯಂಗಿಲ್ಲ ನಾಳೆ ಡಿಸ್ಕಸ್ ಮಾಡೋಣ ಅಂತ. ನಾವು ಮುಂದೆ ಟಾಪಿಕ್ ಕನ್ಸೆಪ್ಟ್ ಕಂಟಿನ್ಯೂ ಮಾಡೋಣ ಅಂತ. ಬರ್ಕೋರಿ. ClF3 ಕ್ಲೋರಿನ್ 1, ಫ್ಲೋರಿನ್ 3. ಇದು ಕಾಂಪೌಂಡ್ ಹೆಸರು ಏನು ಇವೆಲ್ಲ ತಿಳ್ಕೊಳಕ್ ಹೋಗ್ಬಿಟ್ರೆ ಸದ್ಯ ಬರ್ತಾವ ಮುಂದೆ. ನೆಕ್ಸ್ಟ್ H2P2 ಎಲ್ಲೂ ಹೋಗ್ತಿದ್ದು. H2P2O7 -2. H2P2O7 -2. ಬರೀ ಕ್ವಶನ್ಸ್ ಅಷ್ಟೇ ಬರ್ಕೋರಿ, ಮನೆಗೆ ಹೋಗಿ ಟ್ರೈ ಮಾಡ್ರಿ. ನೆಕ್ಸ್ಟ್ KClO3 ಹಂಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸ್ತಾವ, ಮಾಡಿ ಮುಂದೆ ಈಸಿ ಅನಿಸ್ತಾವ. NaBH4 ಸೋಡಿಯಂ ಬೋರೋಹೈಡ್ರೈಡ್ ಅಂತಾರೆ ಇದಕ್ಕೆ. NaBH4 ಉಳಿದೆಲ್ಲ ನೀವು ಮತ್ತೆ ಇದೊಂದೇ ಹೆಸರು ಹೇಳ್ತೀವಲ್ಲ, ಇವೆಲ್ಲ ಹೇಳೋಲ್ಲ. ಸುಳ್ಳವು ಕಾಂಪ್ಲೆಕ್ಸ್ ಮಾಡೋದು ಬೇಡ ಈಗ ಸದ್ಯ. ನೀವು ನಿಮ್ಮ ಕೆಲಸ ಎಂತ ಅದು ಮಾಡಿರಿ. ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡ್ಕೊತ. ಓಕೆ, ಇಷ್ಟು ಎಕ್ಸಾಂಪಲ್
H2O2 ಅಂತ ತಗೋರಿ. H2O2. ಆಮೇಲೆ ಇನ್ನೊಂದೆರಡು ತಗೋರಿ, ಇದು ಒಂದು ತಗೋರಿ, ಕೊಡ್ರಿ ಸರ್, ತಗೋರಿ. ಇಲ್ಲೇ ಹೇಳ್ಬೋದು ಇದು ಏನು ಮುಗೀತು. +2 ಎಷ್ಟನೇ ರೂಲ್ ಶಿವ? 9th ಅಂತ. ಪಾಲಿಯಾಟಮಿಕ್ ಅನ್ರಿ ಇದು. ಸೆಕೆಂಡ್ ಒನ್ ರೀ, ಸೆಕೆಂಡ್ ರೂಲ್ ಏನೈತೆ ನೋಡ್ರಿ, ಓದ್ರಿ. ಸೆಕೆಂಡ್ ರೂಲ್ ಓದ್ರಿ ಶಿವ, ನೀವು ಓದ್ರಿ. ಸೆಕೆಂಡ್ ರೂಲ್, monoatomic ion is its ion charge. What is its ion charge? So oxidation number of Ba+2 is +2. ಮುಗೀತು. ಇನ್ನೊಂದು O3. What is O3? Ozone. O3. O2 ಅಂದ್ರೆ ಆಕ್ಸಿಜನ್, O3 ಅಂದ್ರೆ ಓಝೋನ್. ಕೇಳಿದ್ರೇನ್ರಿ ಓಝೋನ್ ಏನ್ ಮಾಡ್ತೀರಿ ಅದು? ಸ್ವಲ್ಪ ಐಡಿಯಾ ಐತಿಲ್ರಿ ನಿಮ್ಗೆ? ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್, ಹಾರ್ಮ್ಫುಲ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಅನ್ನ ನಮಗ ರೀಚ್ ಆಗ್ಲಾರ್ದಂಗ ಮಾಡ್ತೈತೆ. ಅವ್ರ ಪಾಪ ಅದ ಡಿಪ್ಲೀಟ್ ಆಗತೈತಿ ಈಗ. ಎಕ್ಸಾಂಪಲ್ಸ್ ಬರ್ಕೊಂಡ್ರಿ. ಇವನ್ ಮನೆಗೆ ಹೋಗಿ ಮನೆಗೆ ಹೋಗಿ ಟ್ರೈ ಮಾಡ್ಬೇಕು. Okay, we'll move on to the next topic. ಸ್ವಲ್ಪ ಲಕ್ಷ ಕೊಡ್ರಿ ಎಲ್ಲ. ಇದು ಆಟಮ್ ಎ, ಇದು ಆಟಮ್ ಬಿ. ಇದರಿಂದ ಒಂದು ಎಲೆಕ್ಟ್ರಾನ್ ಬಿ ಹೋಯ್ತು. ಒನ್ ಆಟಮ್ went from A to B. ಎದರದ್ದು ಆಕ್ಸಿಡೇಷನ್ ಆಯ್ತು, ಎದರದ್ದು ರಿಡಕ್ಷನ್ ಆಯ್ತು? ಎದು ಆಕ್ಸಿಡೇಷನ್ ಆಯ್ತು, ಬಿದು ರಿಡಕ್ಷನ್ ಆಯ್ತು. ಬಿಕಾಸ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಇಸ್ and gain of electrons is, we know this, oil ridge. Oxidation is loss, reduction is gain. ಓಕೆ, ಸ್ವಲ್ಪ ಲಕ್ಷ ಕೊಡ್ಬೇಕಿಲ್ಲ. ಇಲ್ಲಿ ಎರಡು ಹೊಸ ಟರ್ಮ್ ಮಾತಾಡ್ತೀವಿ ನಾವು, ಎರಡು ಹೊಸ ಟರ್ಮ್. ಒಂದು ಆಕ್ಸಿಡೈಸಿಂಗ್ ಏಜೆಂಟ್, ಇನ್ನೊಂದು ರಿಡ್ಯೂಸಿಂಗ್ ಏಜೆಂಟ್. ಹ್ಯಾವ್ ಯು ಹರ್ಡ್ ಅಬೌಟ್ ದೀಸ್ ಟರ್ಮ್ಸ್? ಹಂಗಾರೆ ಇವು ಹೊಸವಲ್ಲ ನಿಮಗೆ. ಓಕೆ, ಅಂದ್ರೂ ನಾನು ಹೇಳ್ತೀನಿ ಹೊಸದಂತ ಅನ್ಕೊಂಡು ಹೇಳ್ತೀನಿ. ಬಿಕಾಸ್ ಇವು ಕೇಳ್ತೀರಿ ಅಷ್ಟೇ, ನೀವು ಗೊತ್ತಿರಂಗಿಲ್ಲ ಅದ್ರ ಬಗ್ಗೆ. ಗೊತ್ತಿದ್ರು ರಫ್ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಓಕೆ, ಲಕ್ಷ ಕೊಡ್ಬೇಕಿಲ್ಲ. What do you mean by the term, what do you understand by the term agent? You're telling something? Agent ಅಂದ್ರೆ ಈಗ ಬ್ರೋಕರ್ ಅಂದ್ರೆ ಅದ ರೀ, ಅವ ಏನ್ ಕೆಲಸ ಒಂದು. ಈಗ ಮನಿ ಬ್ರೋಕರ್, ಹೌಸ್ ಬ್ರೋಕರ್. ಮನಿ ಅಂದ್ರೆ ಮನಿ ಅಲ್ಲ, ಹೋಮ್, ಹೌಸ್. ಅವನ ಕೆಲಸ ಏನು? ಮನಿ ಕೊಡ್ಸೋದು. ಅವ ಏನ್ ಮಾಡ್ತಾನ? ಈಗ ಫಾರ್ ಎಕ್ಸಾಂಪಲ್ ಅವನ್ ಬಿಟ್ಟು, ಈಗ ಮೂವಿ ಸ್ಟಾರ್ಸ್ಗೆ ಏಜೆಂಟ್ಸ್ ಇರ್ತಾರ, ಅವ್ರು ಏನ್ ಮಾಡ್ತಾರ? ಈಗ ಯಾರೋ ಒಬ್ಬ ವೆಲ್ ಎಸ್ಟಾಬ್ಲಿಷ್ಡ್ ಸ್ಟಾರ್ ಅದಾನಂದ್ರ ಅವಂಗ ಎಲ್ಲಾ ಡೈರೆಕ್ಟರ್ಸ್, ಅಪ್ಕಮಿಂಗ್ ಡೈರೆಕ್ಟರ್ಸ್ ಹೋಗಿ ಅಪ್ರೋಚ್ ಆಗಕ್ಕಾಗಲ್ಲ. ಅವನ್ ಏಜೆಂಟ್ಗೆ ಮೀಟ್ ಆಗ್ತಾರ ಅವರು. ಅವಂಗ ಆ ಸ್ಕ್ರಿಪ್ಟ್ ಲೈಕ್ ಆತಂದ್ರ ಅವ ಅವ್ರ ಕಡೆ ಹೋಗ್ತಾನ. ಸೊ ಏಜೆಂಟ್ ಹೆಲ್ಪ್ಸ್ ಟು ಡೂ ಹೀಸ್ ವರ್ಕ್ ಬೆಟರ್, ಹೌದಿಲ್ಲ? ಇಲ್ಲಿ ಲಕ್ಷ ಕೊಡ್ರಿ. ಆ ಏಜೆಂಟ್ ಅನ್ನೋದು ಆಕ್ಸಿಡೈಸಿಂಗ್ ಏಜೆಂಟ್, ರಿಡ್ಯೂಸಿಂಗ್ ಏಜೆಂಟ್, ಎರಡು ಟರ್ಮ್. ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೇಕು ನಾವಿಲ್ಲ. ಈಗ ಎ ಈಸ್ ಲೂಸಿಂಗ್ ಎಲೆಕ್ಟ್ರಾನ್, ಹೌದಿಲ್ಲ? ಬಿ ಈಸ್, A can lose electron only if B receives it. A can lose electron only if B receives it. B ಇಸ್ಕೊಂಡ್ರಷ್ಟೇ A ಕೊಡುತ್ತಾ.
ಸುಮ್ಮನೆ ಹಿಂಗೆ ಗಾಳಿಯಾಗ ಹೋಗಕ್ಕೆ ಆಗಲ್ಲ. ನಂಗೆ ಒಂದು ಎಲೆಕ್ಟ್ರಾನ್ ಬೇಡ ಒಗ್ದ್ಬಿಡ್ತೀನಿ. ಹಿಂಗೆ ಒಗದ್ರೆ ಯಾರನ್ನ ತಗೋಬೇಕು. ಅಲ್ಲ, ನಾನು 10,000 ಡೊನೇಷನ್ ಮಾಡಿದೆ ಅಂತ ಅಂದ್ರೆ 10,000 ಯಾರ ತಗೋಬೇಕು ಅಂದ್ರೆ ಡೊನೇಷನ್ ಮಾಡ್ದಂಗೆ ಆಗುತ್ತಿಲ್ಲ. ನಾ ಇಲ್ಲಿ 10,000 ಅಲ್ಲಿಟ್ಟೀನಿ, ಯಾರು ತಗೊಳ್ಳಿಲ್ಲ ಅಂದ್ರೆ ತೋರಿ, ನಿಮ್ಮ ಚಲೋ ಕೆಲ್ಸಕ್ಕೆ ಉಪಯೋಗ ಮಾಡ್ಕೋರಿ. ಯಾರು ತಗೊಳ್ಳಿಲ್ಲ, ನಾವು ತಗೊಂತೀರ ಅನ್ಬೇಡ. ಯಾರು ತಗೊಳ್ಳಿಲ್ಲ ಅಂದ್ರೆ ಅದು ಡೊನೇಷನ್ ಮಾಡಿದಂಗನ. ಡೊನೇಷನ್ ಯಾವಾಗ ಮಾಡ್ದಂಗೆ ಆಗುತ್ತೆ? ನಾ ಕೊಟ್ಟಿದ್ದನ್ನ ಯಾರು ಇಸ್ಕೊಂಡ್ರ. ಹಂಗ A is losing an electron, B is gaining that electron. A is losing because B is gaining. B receive ಮಾಡತೈತಿ ಅಂತ ಇದ್ದಕ್ಕ A ಲೂಸ್ ಮಾಡತೈತಿ, ಇಲ್ಲಾಂದ್ರೆ ಲೂಸ್ ಮಾಡಕ್ ಆಗ್ತಿದ್ದಿಲ್ಲ. ಸೊ ಏಕ ಎಲೆಕ್ಟ್ರಾನ್ ಲೂಸ್ ಮಾಡ್ಕೊಳಕ್ಕೆ B ಹೆಲ್ಪ್ ಮಾಡತೈತಿ, ಹೌದಿಲ್ಲ? ಈಗ B ಇದ್ದಿದ್ದಿಲ್ಲ ಅಂದ್ರೆ A ಎಲೆಕ್ಟ್ರಾನ್ ಲೂಸ್ ಮಾಡ್ಕೊಂಡಿಲ್ಲ. ಲೂಸ್ ಮಾಡ್ಕೋಬೇಕು ಅಂದ್ರೆ ಯಾರು ಅದನ್ನ ಗೇನ್ ಮಾಡ್ಕೋಬೇಕು. B is gaining that electron. So B is helping A to get oxidized. A is undergoing oxidation because it is losing an electron, and B is helping A to get oxidized by gaining that electron. What is B doing here? Gaining or losing? Gaining the electron which is lost by so it is helping A to get oxidized. Therefore B is oxidizing agent. Artha agate? Yes sir. Similarly A will be reducing agent. Yes sir. How? If B has to gain an electron, A has to lose an electron. ನೀವು ಇಸ್ಕೊಳ್ಳಕ್ಕೆ ರೆಡಿ ಇದ್ರಿ, ನಾ ಕೊಡಕ್ಕೆ ತಯಾರಿಲ್ಲ. ಸರ್ ನಾವು ಒಂದು ಫೌಂಡೇಶನ್ ತೆಗೆದು ಸರ್, ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ನಾನ್ ಗವರ್ಮೆಂಟ್ ಆರ್ಗನೈಸೇಷನ್, NGO ಓಪನ್ ಮಾಡಿವಿ. ನಾವೆಲ್ಲ ಗದಗಿನ ಪೂರ್ ಫ್ಯಾಮಿಲೀಸ್ಗೆ, ಪೂರ್ ಕಿಡ್ಸ್ಗೆ ಫ್ರೀ ಎಜುಕೇಶನ್ ಕೊಡಿಸೋದನ್ನ ಮಾಡಿವಿ. ಸೊ ನೀವು ಫಂಡ್ಸ್ ಸ್ವಲ್ಪ ಜನರೇಟ್ ಮಾಡಿಕೊಡ್ರಿ, ಅಥವಾ ನಿಮ್ಮ ಕೈಯಾಗಿಂದ ಕೊಡ್ರಿ. ನೀವು ಹೆಂಗೂ ಭಾಳ ಖರ್ಚು ಮಾಡ್ತಿರಲ್ಲ ಹುಡುಗರಿಗೆ, ಬುಕ್ಸ್ ಎಲ್ಲ ಮಾಡಿಸೋದು, ಫ್ರೀ ಕೊಡೋದು ಮಾಡ್ತಿರಲ್ರಿ ಸರ್, ನಮಗೂ ಒಂದು ಸ್ವಲ್ಪ ಕೊಡ್ರಿ ನಮ್ಮ NGO ಅಂತ ನೀವು ಕೇಳಿದ್ರ, ನೀವು B, ನಾ A. B can receive only if A gives. ನಾ ಕೊಡಂಗಿಲ್ಲಪ್ಪ. ಅವಾಗ ನೀವೇನಂತೀರಿ? ಅಲ್ಲಿ ರಿಯಲಿಸ್ಟಿಕ್ ಅಪ್ರೋಚ್ ಬೇಡ, ಹಂಗೆ ಈ ಕನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನೀವೇನಂತೀರಿ? ಹೋಗೋಂಬಾರ, ನೀ ಇಲ್ಲ ಬೇರೆ ಕೊಡ್ತಾರ, ಅದು ಬೇಡ. ಈಗ ಸದ್ಯ ನಾ ಒಬ್ಬನ ಅಂತ ಅನ್ಕೋರಿ, ಬೇರೆ ಯಾರು ಇಲ್ಲೇ ಇಲ್ಲ ಈ ಜಗತ್ತಿನಾಗ. ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಈಗ ರೀ, ಈ ಕನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಾ ಕೊಡ್ಲಂಗ್ ಬೇರೆ ಯಾರು ಕೊಡ್ತಾರೆ ನಿಮ್ಗೆ ಮಾತಲ್ಲ. You're getting my point? Yes sir. If B has to gain, A has to give. So B ಏನಾಗತ್ತೈತಿ? B oxidize ಆಗತ್ತೈತಿ. B is getting reduced. Yes sir. A is helping B to get reduced. Yes sir. By losing an electron. Therefore A is ಅರ್ಥ ಆತಾ? ಯಾ ಆಟಮ್ ಅಥವಾ ಯಾ ಕಂಪೌಂಡ್ ಇನ್ನೊಂದು ಆಟಮ್ಗೆ ಅಥವಾ ಇನ್ನೊಂದು ಕಂಪೌಂಡಿಗೆ ಆಕ್ಸಿಡೈಸ್ ಆಗಕ್ಕೆ ಹೆಲ್ಪ್ ಮಾಡ್ತೈತಿ, ಅದು ಆಕ್ಸಿಡೈಸಿಂಗ್ ಏಜೆಂಟ್. ಯಾ ಕಂಪೌಂಡ್ ಅಥವಾ ಯಾ ಆಟಮ್ ಇನ್ನೊಂದು ಕಂಪೌಂಡ್ ಅಥವಾ ಇನ್ನೊಂದು ಆಟಮ್ಗೆ ಏನಾಗಕ್ಕೆ ಹೆಲ್ಪ್ ಮಾಡ್ತೈತಿ? ರೆಡ್ಯೂಸ್ ಆಗಕ್ಕೆ ಹೆಲ್ಪ್ ಮಾಡ್ತೈತಿ, ಅದು ರೆಡ್ಯೂಸಿಂಗ್ ಏಜೆಂಟ್. ಆಕ್ಸಿಡೈಸ್ ಆಗಕ್ಕೆ ಹೆಲ್ಪ್ ಮಾಡ್ತೈತಿ ಅಂದ್ರೆ ಏನು? ಇಟ್ ಶುಡ್ ಗೇನ್. ಆಕ್ಸಿಡೈಸ್ ಆಗುವುದಂದ್ರೆ ಏನು? ಇಟ್ ವಿಲ್ ಆಕ್ಸಿಡೈಸ್ ಆಗುವುದಂದ್ರೆ ಇಟ್ ವಿಲ್ ಲೂಸ್. ಆಕ್ಸಿಡೈಸ್ ಆಗಕ್ಕೆ ಹೆಲ್ಪ್ ಮಾಡೋದು ಏನ್ ಮಾಡ್ಬೇಕು? ಗೇನ್ ಮಾಡ್ಬೇಕು, ಹೌದಲ್ಲ? ರೆಡ್ಯೂಸ್ ಆಗುವುದಂದ್ರೆ ಏನು? ಗೇನ್ ಆರ್ ಲಾಸ್? ಗೇನ್. ಅದು ತಗೋಬೇಕಂದ್ರೆ ಯಾರ ಕೊಡಬೇಕು, ಅಂದ್ರೆ ಅದು ಕೊಡೋದು ಹೆಲ್ಪ್ ಮಾಡತೈತಿ ಇದಕ್ಕೆ, ಹೌದಿಲ್ಲ? ಹಾ, ಸರಳಾಗಿ ಹೇಳೋದಾದ್ರೆ ಯಾವುದು ಆಕ್ಸಿಡೈಸ್ ಆಗುತ್ತ ಅದು ರೆಡ್ಯೂಸಿಂಗ್ ಏಜೆಂಟ್, ಯಾವುದು ರೆಡ್ಯೂಸ್ ಆಗುತ್ತ ಅದು ಆಕ್ಸಿಡೈಸಿಂಗ್ ಏಜೆಂಟ್. ಇಷ್ಟು ನಮಗ್ ಮೊದ್ಲೇ ಹೇಳ್ಬಿಟ್ಟಿದ್ದೆ ಅಲ್ರಿ. ಮೊದ್ಲು ಕನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಈಗ ಹೇಳಕತ್ತಿದ್ರೆ ನೆನ್ಪಿಟ್ಕೊಳಕ, ಹೌದಿಲ್ಲ? ಹೌದಿಲ್ರಿ? ಯಾವ್ದು ಏನಾಗುತ್ತ?
ಆಕ್ಸಿಡೈಸ್ ಆಗುತ್ತೆ. ಅದು ಯಾವ ಏಜೆಂಟ್? ಯಾಕಂದ್ರೆ ಇಟ್ ಈಸ್ ಲೂಸಿಂಗ್ an electron and helping B to gain that electron. Therefore A is reducing agent. B ಏನಾಗತೈತಿ? ರೆಡ್ಯೂಸ್ ಆಗತೈತಿ. ಹಾ, ಅದು ಯಾವ ಏಜೆಂಟ್? ಅದಕ್ಕೆ by gaining that electron it is helping A to get oxidized. Am I right? Therefore B is what agent? Oxidizing agent. So ಸರಳವಾಗಿ ಹೇಳೋದಾದ್ರೆ ಏನು? ಯಾವುದು ಆಕ್ಸಿಡೈಸ್ ಆಗ್ತಿರ್ತೈತಿ ಅದು ರೆಡ್ಯೂಸಿಂಗ್ ಏಜೆಂಟ್, ಯಾವುದು ರೆಡ್ಯೂಸ್ ಆಗ್ತಿರ್ತೈತಿ ಅದು ಆಕ್ಸಿಡೈಸಿಂಗ್ ಏಜೆಂಟ್, ವೈಸ್ ವರ್ಸ. ಓಕೆ. ಸೊ ಒಂದೆರಡು ಸ್ಟೇಟ್ಮೆಂಟ್ ಬರೆಸ್ಲೇನ್ರಿ ನಾನು? ಪ್ಲೀಸ್ ರೈಟ್ ಡೌನ್ ದೀಸ್ ಟು ಸ್ಟೇಟ್ಮೆಂಟ್ಸ್. ರೈಟ್ ಡೌನ್ ಅಂದ್ರೆ ಏನ್ ಹೇಳ್ಬೇಕು ಗೊತ್ತಾಗಲ್ಲ. ಅಂದ್ರೆ ಪೂರ 4-5 ಸ್ಟೇಟ್ಮೆಂಟ್ ಬರ್ಸ್ಲೋ ಏನು ಒಂದು ವಿತ್ ಎಕ್ಸಾಂಪಲ್ ಮುಂದೆ ಡಿಸ್ಕಸ್ ಮಾಡ್ತೀವಿ. ಓಕೆ, ಒಂದು 2 ಸ್ಟೇಟ್ಮೆಂಟ್ ಬರ್ಸ್ತೀನಿ, ಅವನ್ನ ಹಾಕಿ ಡಬ್ಬೆ ಹಾಕೊಂಡ್ರಿ. ಅದು ಬರ್ರಿ. ದ ಥಿಂಗ್ that is oxidized. The thing ಯಾಕಂದ್ರೆ ಆಟಮ್ ಇರ್ಬೋದು, ಕಂಪೌಂಡರ್ ಇರ್ಬೋದು, ಅಯಾನ್ ಇರ್ಬೋದು, ಅದಕ್ಕೆ ಥಿಂಗ್ ಅಂದಿನ. The thing that is oxidized is the reducing agent. The thing that is oxidized is the reducing agent. ಹೌದಲ್ಲ? ಅಂದ್ರೆ ಕೇಳೋದು. The thing that is reduced is the oxidizing agent. The thing that is reduced is the oxidizing agent. ನೋಡ್ರಿ, ಸರಳ ಬರ್ಸಿ, ಡಬ್ಬಿ ಹಾಕೊಂಡ್ರಿ ಅರ್ಕೊಂಡು ಅಥವಾ ಚಿಕ್ಕಿ ತೋರಿಸ್ರಿ. ಸ್ಟಾರ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಪ್ಲೀಸ್ ಸ್ಟಾಪ್ ಟಾಕಿಂಗ್. ಭಾಳ ಹುಮ್ಮದ್ರಿ ಬಿಡ್ರಿಪ್ಪ ನೀವು, ಭಾಳ ಹುಮ್ಮದ್ರಿ, ಎಸ್ಪೆಷಲಿ ಬಾಯ್ಸ್. ಥ್ಯಾಂಕ್ ಯು ಅಂತ. ಏ, ನಂಗೆ ಇರಿಟೇಷನ್ ಕಂಟಿನ್ಯೂಸ್ ಮರ ಬಂದ್ರಿ. ರಾಮ್ ಅಂದ್ರಿ. ನಿಮ್ಮ ಭಕ್ತಿಗೆ ಮೆಚ್ಚಿ ಏನಾರ ಕೊಟ್ಟರು ಕೊಡ್ಬೋದು. ಈಗ ನಾನು ಅನ್ಕೊಂಡು ಹಿಂಗೆ ಬೇಕು ನಾನು ನೋಡಿ. ಎಷ್ಟು ಶಾಂತ, ಚಲೋ ಅನ್ಸತ್ತಿಲ್ಲ? ನಿಮ್ಗೆ ಚಲೋ ಅನ್ಸತ್ತಿಲ್ಲ? ಈ ಕಾಯಿನ್ ಮರ ಗುಸು ಫಾರ್ ಗಾಸಿಪ್ ಮಾಡ್ತಿರ್ತೀರಿ ನೀವು. ಏನು ಇಂಪಾರ್ಟೆಂಟ್ ಮಾತಾಡ್ತಿರಂಗಿಲ್ಲ ಸರ್, ಅದ್ರಾಗ ಮಜಾ ಇರೋದು. ಇಲ್ಲೊಂದು ರಿಯಾಕ್ಷನ್ ಬರ್ದಿನ, ಇಲ್ಲಿ ಲಕ್ಷ ಕೊಡ್ಬೇಕು ಎಲ್ಲಾರು. ಇದ್ರದ್ದು ಇಂಡಿವಿಜುವಲಿ ನಾವು ಆಕ್ಸಿಡೇಷನ್ ನಂಬರ್ಸ್ ಕ್ಯಾಲ್ಕುಲೇಟ್ ಮಾಡೋಣ ಅಂತ ಹೇಳ್ರಿ. ಕ್ಯಾಲ್ಸಿಯಂ ಅಂತ ಹೇಳ್ರಿ. ಏನು ಹಂಗಂದ್ರೆ ಕ್ಯಾಲ್ಸಿಯಂ ಫಸ್ಟ್ ರೂಲ್ ಏನಿದೆ? An element by itself is zero. Element by itself zero. Oxidation number ಬರೆಯತ್ತೀನಿ ಅದರ ಮೇಲೆ. ಇದು ಝೀರೋ. ಕ್ಲೋರಿನಿಗೆ ನಾವು ಯಾವ ರೂಲ್ ಅಪ್ಲೈ ಮಾಡ್ತೀವಿ ಅಂದ್ರೆ, ಹ್ಯಾಲೋಜನ್ಸ್ ಯೂಶುವಲಿ -1 ಅವೆಲ್ಲ ಸುಡುಗಡೆ ಅಪ್ಲೈ ಮಾಡಬಾರ್ದಿಲ್ಲ. ಕ್ಲೋರಿನ್ ಇಂಡಿವಿಜುವಲಿ ಎಕ್ಸಿಸ್ಟ್ ಆಗತೈತಿ ಅಂದ್ರೆ ಏನು? ಎಲಿಮೆಂಟ್ ಬೈ ಇಟ್ ಸೆಲ್ಫ್ ಇಸ್ ಝೀರೋ. ಸಾರಿ, ಇದು ಎಲಿಮೆಂಟ್ ಅಲ್ರಿ ಸರ್, ಇದು ಎರಡು ಅದಾವ ಇಲ್ಲ. ಡೈ ಅಟೋಮಿಕ್ ಮಾಲಿಕ್ಯೂಲ್ ಅದು ಯಾವ ಎಲಿಮೆಂಟ್? ಕ್ಲೋರಿನ್ ಎಲಿಮೆಂಟ್. ಈಸ್ ಕ್ಲೋರಿನ್ ವಿತ್ ಸಮ್ ಅದರ್ ಆಟಮ್? ಕ್ಲೋರಿನ್ ಈಸ್ ವಿತ್ ಕ್ಲೋರಿನ್ ಓನ್ಲಿ. ಸೊ ಎಲಿಮೆಂಟ್ ಬೈ ಇಟ್ ಸೆಲ್ಫ್ ಇಸ್ ಝೀರೋ. ಸೊ ಇದು ಝೀರೋ, ಇದು ಝೀರೋ. ಇಲ್ಲೇ ಈಗ ನಾವು ರೂಲ್ಸ್ ಅಪ್ಲೈ ಮಾಡಬೇಕು.
ಈಗ ಕ್ಯಾಲ್ಸಿಯಂ ಈಸ್ ಕ್ಯಾಲ್ಸಿಯಂ ಅಥವಾ ಡಸ್ ಕ್ಯಾಲ್ಸಿಯಂ ಎಕ್ಸಿಸ್ಟ್ ಇಂಡಿವಿಜುವಲಿ ಹಿಯರ್? ಹಾಂ, ಸೊ ಈಗ ರೂಲ್ಸ್ ಅಪ್ಲೈ ಮಾಡ್ಬೇಕು. ಕ್ಯಾಲ್ಸಿಯಂ ಅಂದ್ರೆ ಸೆಕೆಂಡ್ ಗ್ರೂಪ್. Second group when I am referring to the periodic table. Periodic table ಅಂದ ಕೂಡ ನೀವು ಕಣ್ಣು ಮುಚ್ಚಿರೋ ಡಯಾಗ್ರಾಮ್ ಬರ್ಬೇಕು. ಹೈಡ್ರೋಜನ್, ಲಿಥಿಯಂ ಕೆಳಗೆ ಬರತ್ತಿನ ಗ್ರೂಪ್, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ಫ್ರಾನ್ಸಿಯಂ ಬಾಜು ಸೆಕೆಂಡ್ ಗ್ರೂಪ್ ಬರಬೇಕು. ಸರ್ ನಾವು ಏನು ಇಮ್ಯಾಜಿನ್ ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಏನೈತಿಲ್ಲ, ಹೈಡ್ರೋಜನ್ ಬಾಜು ಹೀಲಿಯಂ ಇಲ್ಲೇ ಐತಿ ಅಂದ್ರೆ ಹೀಲಿಯಂ ಇಲ್ಲೇ ಐತಿ. ಕ್ಯಾಲ್ಸಿಯಂ ಆಕ್ಸಿಡೇಷನ್ ನಂಬರ್ +2 ಅಲ್ರಿ, ನೀವು ಯಾವುದೋ ಒಂದು ಕಾಂಪೌಂಡ್ ಒಳಗೆ ಕ್ಯಾಲ್ಸಿಯಂ ನೋಡಿದ್ರೆ +2 ಅಂತ ಹೇಳ್ಬಿಡ್ಬೇಕು. ಎದಕ್ಕೆ? ಕ್ಯಾಲ್ಸಿಯಂ ಗ್ರೂಪ್ 2 ಆಲ್ವೇಸ್ +2 ರೂಲ್ಸ್. ಸೊ ಕ್ಯಾಲ್ಸಿಯಂ ಆಕ್ಸಿಡೇಷನ್ ನಂಬರ್ ಆಫ್ ಕ್ಯಾಲ್ಸಿಯಂ ಇನ್ CaCl2 is oxidation number of Ca in CaCl2 is equals to +2. Oxidation number of chlorine in CaCl2 ಏನು? -1. Because chlorine is halogens is usually ಇನ್ನೊಂದು ರೂಲ್ ಏನಿದೆ ಜೋಡಿ ಪಾಸಿಟಿವ್ ವಿತ್ ಇಲ್ಲಿ ಆಕ್ಸಿಜನ್ ಅಂತೂ ಇಲ್ಲ. ಸೊ ಇದು +2 ಇದು -1. ಇದನ್ನೆಲ್ಲ ನಾ ಯಾಕೆ ಬರೆಯಕತ್ತೀನಿ ಲಕ್ಷ ಕೊಡ್ಬೇಕು ಎಲ್ಲರೂ. ವಾಟ್ ಈಸ್ ಆಕ್ಸಿಡೇಷನ್? ಕ್ಲಾಸಿಕಲ್ ಅಪ್ರೋಚ್ ಅಲ್ಲ, ಹೊಸ ಅಪ್ರೋಚ್. ಆಕ್ಸಿಡೇಷನ್ ಅಂದ್ರೆ ಏನು? ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಆಕ್ಸಿಡೇಷನ್, ಗೇನ್ ಆಫ್ ಎಲೆಕ್ಟ್ರಾನ್ಸ್ ಈಸ್. ಈಗ ಲಕ್ಷ ಕೊಡ್ರಿ. ಇದನ್ನ ನಾವು ಇನ್ನೊಂದು ವೇ ಇಂದ ಐಡೆಂಟಿಫೈ ಮಾಡ್ಬೋದು, ಇನ್ನೊಂದು ರೀತಿಯಿಂದ ನಾವು ಅಲ್ಲಿ ಯಾವ್ದು ಆಕ್ಸಿಡೇಷನ್ ಆಗತ್ತೆ ಯಾವ್ದು ರಿಡಕ್ಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ರಿಯಾಕ್ಷನ್ ನ ಬರೆದು ಏನಂತ ಹೇಳ್ತೀನಿ, ಕ್ಯಾಲ್ಸಿಯಂ ಮತ್ತು ಕ್ಲೋರಿನ್ ಎರಡು ಕಂಬೈನ್ ಆಗಿ ಕ್ಯಾಲ್ಸಿಯಂ ಕ್ಲೋರೈಡ್ ಮಾಡ್ಯಾವು. ಇದ್ರಾಗ ಯಾವ್ದ್ರದ್ದು ಆಕ್ಸಿಡೇಷನ್ ಆಯ್ತು ಎದ್ರದ್ದು ರಿಡಕ್ಷನ್ ಆಯ್ತು ಹೇಳ್ರಿ ಅಂತ ನಿಮ್ಗೆ ಕೇಳಿದ್ರ ನಿಮ್ಗೆ ಏನ್ ಗೊತ್ತಾಗ್ಬೇಕು? ನೀವು ಹೆಂಗ್ ಹೇಳ್ಬೋದು? ನಿಮ್ಗೆ ಇದು ಗೊತ್ತಾತ ಅನ್ಕೋರಿ. ಓಕೆ, ಕ್ಯಾಲ್ಸಿಯಂ ಈಸ್ ಲೂಸಿಂಗ್ ಎಲೆಕ್ಟ್ರಾನ್ ಅಂತ ಗೊತ್ತಾದ್ರೆ ಕ್ಯಾಲ್ಸಿಯಂ ಆಕ್ಸಿಡೇಷನ್ ಅಂತ ಹೇಳ್ಬೋದು. ಕ್ಲೋರಿನ್ ಈಸ್ ಗೇನಿಂಗ್ ಎಲೆಕ್ಟ್ರಾನ್ ಅಂತ ಗೊತ್ತಾದ್ರೆ ಅದ್ರದ್ದು ರಿಡಕ್ಷನ್ ಅಂತ ಹೇಳ್ಬೋದು. ಆದ್ರೆ ಅವು ಒಮ್ಮೊಮ್ಮೆ ಗೊತ್ತಾಗಂಗಿಲ್ಲ, ಯಾವ್ದು ಲೂಸ್ ಮಾಡ್ಕೊಳತೈತಿ ಯಾವ್ದು ಗೇನ್ ಮಾಡ್ಕೊಳತಿ ಈಸಿಲಿ ಗೊತ್ತಾಗಲ್ಲ. ನನ್ಗೆ ಗೊತ್ತಾಗುತ್ತೆ, ಬಿಕಾಸ್ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗೈತಿ. ನಿಮ್ಗೆ ಈಗ ಬಂದಿರಲ್ಲ ಅಂದ್ರೆ ನಾ ಹೇಳಕತ್ತು 5 ವರ್ಷ ಆಗ್ತೈತಿ. ಸೊ ನಿಮ್ಗೆ 5 ವರ್ಷ ಸಿಗಂಗಿಲ್ಲ ಫಸ್ಟ್ ಇಯರ್ನಾಗ. ಸೊ ಲಕ್ಷ ಕೊಡ್ರಿಲ್ಲ ಒಂದು ಸ್ವಲ್ಪ. ಇಲ್ಲಿ ದೇರ್ ಇಸ್ ಅನದರ್ ವೇ ಟು ಟೆಲ್ ವೆದರ್ ದ್ಯಾಟ್ ಎಲಿಮೆಂಟ್ ಆರ್ ಕಂಪೌಂಡ್ ಈಸ್ ಅಂಡರ್ ಗೋಯಿಂಗ್ ಆಕ್ಸಿಡೇಷನ್ ಆರ್ ರಿಡಕ್ಷನ್. ಅದು ಏನು ಅಂದ್ರೆ increase in oxidation number is oxidation, decrease in oxidation number is reduction. ಲಕ್ಷ ಕೊಡ್ರಿ. ರಿಯಾಕ್ಟೆಂಟ್ಸ್ ಒಳಗ ರಿಯಾಕ್ಟೆಂಟ್ಸ್ ಯಾವ್ಯಾವ ಇಲ್ಲ? ಕ್ಯಾಲ್ಸಿಯಂ ಅಂಡ್ ಕ್ಲೋರಿನ್. ರಿಯಾಕ್ಟೆಂಟ್ಸ್ ಒಳಗ ಕ್ಯಾಲ್ಸಿಯಂ ಆಕ್ಸಿಡೇಷನ್ ನಂಬರ್ ಏನಿತ್ತು? ರಿಯಾಕ್ಟೆಂಟ್ಸ್ ಒಳಗ ಕ್ಯಾಲ್ಸಿಯಂ ಆಕ್ಸಿಡೇಷನ್ ನಂಬರ್ ಏನಿತ್ತು? ಪ್ರಾಡಕ್ಟ್ಸ್ ಒಳಗ ಅಥವಾ ಪ್ರಾಡಕ್ಟ್ ಒಳಗ ಕ್ಯಾಲ್ಸಿಯಂ ಆಕ್ಸಿಡೇಷನ್ ನಂಬರ್ ಏನು? 0 ಇದ್ದು +2 ಆದ್ರ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್. 0 ಇದು +2 ಆದ್ರೆ ಇನ್ಕ್ರೀಸ್ ಆರ್ ಡಿಕ್ರೀಸ್? ಸೊ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಈಸ್ ಆಕ್ಸಿಡೇಷನ್. ಸೊ ಯಾವ್ದು ಆಕ್ಸಿಡೇಷನ್ ಆಗತೈತಿ? ಕ್ಯಾಲ್ಸಿಯಂ ಕ್ಲೋರಿನ್. Chlorine the oxidation number in reactants is 0. In products it is. So 0 is -1 adra decrease in oxidation number, that is reduction. So you got this point? In increase in oxidation number is oxidation, decrease in oxidation number is reduction. ಇದು ಕರೆಕ್ಟ್ ಹೌದೋ ಅಲ್ಲೋ ಅಂತ ನಾವು ವೆರಿಫೈ ಮಾಡ್ಕೊಳ್ಳೋಣ ಥ್ರೂ ವಾಟ್ ವಿ ಆಲ್ರೆಡಿ ನೋ ಅಬೌಟ್ ಆಕ್ಸಿಡೇಷನ್. ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಆಕ್ಸಿಡೇಷನ್. ಈಗ ಲಕ್ಷ ಕೊಡ್ರಿ. Na ಇದ್ದಿದ್ದು Na+ ಆದ್ರೆ ಇದು ಎಲೆಕ್ಟ್ರಾನ್ ಲೂಸ್ ಮಾಡ್ಕೊಂತು ಏನು ಗೇನ್ ಮಾಡ್ಕೊಂತು? ಲೂಸ್ ಮಾಡ್ಕೊಂತು. ಸೊ ಇದ್ರದ್ದು ಆಕ್ಸಿಡೇಷನ್ ನಂಬರ್ ಈಸ್ 0 ಬಿಕಾಸ್ ಎಲಿಮೆಂಟ್ ಬೈ ಇಟ್ ಸೆಲ್ಫ್ ಇಸ್ 0.
ಇದರ ಆಕ್ಸಿಡೇಷನ್ ನಂಬರ್ +1. ಮೊನೋ ಅಟಾಮಿಕ್ ಅಯಾನ್ ಸಿಗದ್ರ ಚಾರ್ಜ್ ಏನಿರ್ತದೆ ಅದ ಹೌದಲ್ಲ. ಸೊ 0 ಇದ್ದಿದ್ದು +1 ಆಯ್ತು. ಇದು ಅದಕ್ಕಿಂತ ಆ ನಂಬರ್ಸ್ ಆಮೇಲೆ ಹೋಗೋಣಂತ. ಇದು ಎನ್ ಪ್ಲಸ್ ಆತಂದ್ರೆ ಲಾಸ್ ಗೇನು ಲಾಸ್ ಆಫ್ electron. So this is oxidation. We already know this is oxidation. ಇಲ್ಲೇ ಇದು ಆಗತ್ತೆ ನೋಡ್ರಿ, increase in oxidation number ಆಗತ್ತೆ. So this is also oxidation. Loss of electrons is oxidation. Loss of electron ಆಗೈತೆ ಅಂದ್ರೆ increase in oxidation number ಆಗಬೇಕು. Loss of electrons is oxidation. Increase in oxidation number is also oxidation. Gain of electrons is reduction. Decrease in oxidation number is reduction. Got this? Write that. ಬರ್ಕೊಂಡ್ರಿ? ಈಗ coming back to this example. Coming back to this example. Coming back to this example, I am talking something important. ಅಂದ್ರೆ ಅವಾಗ ನೀವು ಮಾತಾಡ್ಬಾರ್ದು. ಇಲ್ಲಿ ಹಚ್ಕೊಡು. ಕ್ಯಾಲ್ಸಿಯಂ ಅದು ರಿಯಾಕ್ಟೆಂಟ್ಸ್ ಒಳಗೆ ಆಕ್ಸಿಡೇಷನ್ ನಂಬರ್ ಏನಿತ್ತು? 0. ಪ್ರೊಡಕ್ಟ್ಸ್ ಒಳಗೆ ಅಂದ್ರೆ ಅದ್ರದ್ದು ಏನಾಗೈತಿ? ಆಕ್ಸಿಡೇಷನ್ ಆಗೈತಿ. ಸೊ ಲಕ್ಷ ಕೊಡ್ರಿ. ನೌ ಇಫ್ ಐ ಸೇ ಕ್ಯಾಲ್ಸಿಯಂ ಈಸ್ ದ ರೆಡ್ಯೂಸಿಂಗ್ ಏಜೆಂಟ್ ಇನ್ ದಿಸ್ ರಿಯಾಕ್ಷನ್, am I right? If I say calcium is the reducing agent in this reaction, am I right? Because it is getting oxidized, and the thing which gets oxidized is the reducing agent. ಹೌದಲ್ಲ? Chlorine is the oxidizing agent because it is getting reduced. Correct? So ಈ ರಿಯಾಕ್ಷನ್ ಇನ್ನೊಮ್ಮೆ ಬರ್ಕೊಂಡು ಇದ್ರೊಳಗ ಅಥವಾ ಇದ್ರ ಕೆಳಗನ calcium is the what agent? ಯಾವ ಏಜೆಂಟ್? ಆಕ್ಸಿಡೇಷನ್ ಆಗತೈತೆ ಅದ್ರದ್ದು ಅಂದ್ರೆ the reducing agent. Calcium is the reducing agent in this reaction. Chlorine is the oxidizing agent in this reaction. Okay. ಏನೇನು ಡಿಸ್ಕಸ್ ಮಾಡಿದ್ವಿ ನಾವು ಇಲ್ಲಿ ತನಕ? ಇವತ್ತು ನಾವು ಫಸ್ಟ್ ಇಂದ ಎಕ್ಸಾಂಪಲ್ಸ್ ಒಂದಿಷ್ಟು ಸಾಲ್ವ್ ಮಾಡಿದ್ವಿ, ಒಂದಿಷ್ಟು ಹೋಮ್ವರ್ಕ್ ಕೊಟ್ಟಿನಿ, ಇವತ್ತು ಮನೆಗೆ ಹೋಗಿ ಮಾಡ್ತೀರಿ ನೀವು, ಹೌದಲ್ಲ? ನೆಕ್ಸ್ಟ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ಏನು, ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಏನು, ಆಮೇಲೆ ಅದ್ರದ್ದು ಡೆಫಿನೇಷನ್ಸ್ ಮತ್ತು ಎಕ್ಸಾಂಪಲ್, ಆಮೇಲೆ increase in oxidation number is oxidation, decrease in oxidation number is reduction. ಇಲ್ಲಿ ತನಕ ನಮ್ಮ ಡಿಸ್ಕಷನ್